ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಪನ್ನೀರ್ ಬಟರ್ ಮಸಾಲ ಮಾಡಲು ನಮಗೆ ಬೇಕಾಗಿರೋ ಸಾಮಗ್ರಿಗಳು: 3 ದೊಡ್ಡ ಗಾತ್ರದ ಈರುಳ್ಳಿ, 4 ಮೀಡಿಯಂ ಗಾತ್ರದ ಟೊಮ್ಯಾಟೊ, 10 ರಿಂದ 15 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಗಸಗಸೆ, 10 ರಿಂದ 15 ಗೋಡಂಬಿ, 1 ಟೇಬಲ್ ಸ್ಪೂನ್ ಮೆಲನ್ ಸೀಡ್ಸ್ ಅಥವಾ ಮಗದ್ ಸೀಡ್ಸ್, 8 ಬ್ಯಾಡಗೆ ಮೆಣಸಿನಕಾಯಿ, 5 ಹಸಿಮೆಣಸಿನಕಾಯಿ, 1 ಚಿಕ್ಕ ಹಿಡಿ ಕೊತ್ತಂಬರಿ ಸೊಪ್ಪು. ಟಿಪ್ ನಂಬರ್ 1: ಈರುಳ್ಳಿ ಹಾಗೂ ಟೊಮ್ಯಾಟೊ ಪ್ರಮಾಣ ಸಮ ಇರಬೇಕು. ಅಕಸ್ಮಾತ್ ಈರುಳ್ಳಿ ಏನಾದರೂ ಹೆಚ್ಚಾದರೆ ಗ್ರೇವಿ ಸಿಹಿ ಆಗತ್ತೆ, ಹಾಗೂ ಟೊಮ್ಯಾಟೊ ಪ್ರಮಾಣ ಹೆಚ್ಚಾದರೆ ಗ್ರೇವಿ ಹುಳಿ ಆಗತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲವನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನಕಾಯಿ ಯಾವ ಆಕಾರ ಹಾಗೂ ಗಾತ್ರದಲ್ಲಿ ಕತ್ತರಿಸ್ತೀರಾ ಅನ್ನೋದು ಅಷ್ಟು ಮಹತ್ವ ವಹಿಸಿಲ್ಲ, ಯಾಕಂದ್ರೆ ನಾವು ಇವನ್ನೆಲ್ಲ ಬೇಯಿಸಿದ ಮೇಲೆ ಮುಂದೆ ರುಬ್ಬಿ ಬಳಸ್ತೀವಿ. ಟಿಪ್ ನಂಬರ್ 2: ನೀವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲವನ್ನು ಬಳಸಬಹುದು. ಆದರೆ ಅದನ್ನು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬಳಸಿ, ಇಲ್ಲವಾದರೆ ಗ್ರೇವಿ ಮಸಾಲೆ ಹೆಚ್ಚಾಗಿ ತಿನ್ನಲು ಕಹಿ ಆಗುತ್ತೆ. ಇವೆಲ್ಲದರ ಬದಲು ನೀವು ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗರಂ ಮಸಾಲವನ್ನು ಕೂಡ ಬಳಸಬಹುದು. ಈ ಎಲ್ಲ ಪದಾರ್ಥಗಳನ್ನು ಕತ್ತರಿಸಿಡಿ. ಈಗ ಪನ್ನೀರ್ ಬಟರ್ ಮಸಾಲ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿ. ನೆನಪಿಡಿ, ಇಲ್ಲಿ ನೀವು ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಬಳಸಬೇಡಿ. ಅವುಗಳ ವಾಸನೆ ಹಾಗೂ ರುಚಿ ತುಂಬಾನೇ ಪ್ರಬಲವಾಗಿ ಇರುತ್ತವೆ. ನೀವು ಬೇಕಾದರೆ ಕಡಲೆ ಎಣ್ಣೆಯನ್ನು ಬಳಸಬಹುದು ಅಥವಾ ಬೆಣ್ಣೆಯನ್ನು ಕೂಡ ಬಳಸಬಹುದು. ಬಾಣಲೆಗೆ ಎಣ್ಣೆಯನ್ನು ಹಾಕಾದ ಮೇಲೆ ಎಣ್ಣೆಯನ್ನು ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕಿ. ನೀವು ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನು ತಿನ್ನದೇ ಹೋದರೆ ಇವೆರಡನ್ನ ಬಿಟ್ಟು ನೇರವಾಗಿ ಟೊಮೆಟೊವನ್ನು ಎಣ್ಣೆಗೆ ಹಾಕಬಹುದು. ಆದರೆ ಈ ರೆಸಿಪಿನಲ್ಲಿ ಅಥೆಂಟಿಕ್ ಆಗಿ ಬೆಳ್ಳುಳ್ಳಿಯನ್ನ ಹಾಗೂ ಈರುಳ್ಳಿಯನ್ನ ಬಳಸಿದ್ರೆ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿಯನ್ನ ಹಾಕಾದ್ಮೇಲೆ ಬೆಳ್ಳುಳ್ಳಿಯನ್ನ ಬೇಯಲು ಬಿಡಿ. ನೆನ್ಪಿಡಿ, ಯಾವುದೇ ಪದಾರ್ಥ ನಾವಿಲ್ಲಿ ಬಳಸಿರುವಂಥದ್ದು ರೋಸ್ಟ್ ಆಗಬಾರ್ದು. ಒಂದು ವೇಳೆ ಪದಾರ್ಥಗಳು ಹೆಚ್ಚು ರೋಸ್ಟ್ ಆದರೆ ಅಥವಾ ಸೀದು ಹೋದರೆ ಗ್ರೇವಿ ಕಹಿಯಾಗುತ್ತೆ ಅನ್ನೋದು ನೆನ್ಪಿಡಿ. ಇದು ಟಿಪ್ ನಂಬರ್ 3. ಬೆಳ್ಳುಳ್ಳಿ ಬೆಂದು ತಿಳಿ ಕಂದು ಬಣ್ಣಕ್ಕೆ ಬಂದಾದ ಮೇಲೆ ಬಾಣಲೆಗೆ ಕತ್ತರಿಸಿ ಇಟ್ಟಂಥ ಹಸಿಮೆಣಸಿನಕಾಯಿಯನ್ನು ಹಾಕಿ ಬಾಡಿಸಿ. ಹಸಿಮೆಣಸಿನಕಾಯನ್ನ ಬಾಡಿಸಿದ ಮೇಲೆ ಈಗ ಬಾಣಲೆಗೆ ಈರುಳ್ಳಿಯನ್ನು ಹಾಕಿ ಬಾಡಿಸಿ. ನೆನಪಿಡಿ, ಈರುಳ್ಳಿ ತಿಳಿ ಕಂದು ಬಣ್ಣಕ್ಕೆ ಬರಬೇಕು. ಈರುಳ್ಳಿ ಬೆಂದಾದ ನಂತರ ಬಾಣಲೆಗೆ ಹೆಚ್ಚಿಟ್ಟ ಟೊಮ್ಯಾಟೊವನ್ನು ಹಾಕಿ ಬಾಡಿಸಿ. ಟೊಮ್ಯಾಟೊ ಬೆಂದಾದ ನಂತರ ಈಗ ಬಾಣಲೆಗೆ ಬ್ಯಾಡಗಿ ಮೆಣಸಿನಕಾಯಿ, ಗೋಡಂಬಿ ಹಾಕಿ ಬಾಡಿಸಿ. ಈಗ ಬಾಣಲೆಗೆ ಕತ್ತರಿಸಿ ಇಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಕೊತ್ತಂಬರಿ ಸೊಪ್ಪು ಕಾಂಡದ ಸಮೇತ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ.
ಈಗ ಬಾಣಲೆಗೆ ಗಸಗಸೆಯನ್ನು ಸೇರಿಸಿ. ಈಗ ಬಾಣಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಉಪ್ಪು ಸ್ವಲ್ಪ ಕಮ್ಮಿನೇ ಸೇರಿಸಿ, ಬೇಕಾದಲ್ಲಿ ನಂತರ ಮತ್ತೆ ಸೇರಿಸ್ಕೊಳ್ಬಹುದು. ಈಗ ಬಾಣಲೆಯಲ್ಲಿರುವ ಎಲ್ಲ ಪದಾರ್ಥಗಳು ಬೆಂದ ನಂತರ ಒಂದು ಬಟ್ಟಲು ನೀರನ್ನು ಸೇರಿಸ್ಕೊಳ್ಳಿ. ಟಿಪ್ ನಂಬರ್ 4, ನೆನಪಿಡಿ, ನೀವು ಈ ಎಲ್ಲ ಸಾಮಗ್ರಿಗಳನ್ನು ಈ ಸಮಯದಲ್ಲೇ ಬೇಯಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ಗ್ರೇವಿ ತಿನ್ನುವಾಗ ಹಸಿ ವಾಸನೆ ಬರುತ್ತದೆ. ಈಗ ಬಾಣಲೆಯನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತದೆ. ಬಾಣಲೆಯನ್ನು ಮುಚ್ಚಿಟ್ಟು ಬೇಯಿಸುವಾಗ ಆಗಾಗ ಮುಚ್ಚಳವನ್ನು ತೆಗೆದು ಕಲಸಿ. ಈಗ ಬಾಣಲೆಗೆ ಮಗದ್ ಸೀಡ್ಸ್ ಅಥವಾ ಮೆಲನ್ ಸೀಡ್ಸ್ ಅನ್ನು ಸೇರಿಸ್ಕೊಳ್ಳಿ. ಈಗ ಬಾಣಲೆಯ ಮುಚ್ಚಳವನ್ನು ತೆಗೆದು ಪದಾರ್ಥಗಳು ಬೆಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳು ಬೆಂದಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಬಾಣಲೆಯನ್ನ ತಣ್ಣಗಾಗಲು ಬಿಡಿ. ಎಲ್ಲ ಬೆಂದ ಪದಾರ್ಥಗಳು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲವನ್ನು ನುಣ್ಣಗೆ ರುಬ್ಬಿ. ನೆನಪಿಡಿ, ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ನೀವು ಎಷ್ಟು ನುಣ್ಣಗೆ ರುಬ್ತೀರಾ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತದೆ. ನಾವು 1 ಪಾಟ್ ರೆಸಿಪಿ ಮಾಡ್ತಿರೋದ್ರಿಂದ ನಾವು ಆವಾಗಲೇ ಬಳಸಿರುವಂತಹ ಬಾಣಲೆಗೆನೆ 2 ರಿಂದ 3 ಸ್ಪೂನ್ ಬೆಣ್ಣೆಯನ್ನು ಹಾಕಿ ಅದನ್ನು ಕರಗಿಸಿ. ಬೆಣ್ಣೆ ಕರಗಿದ ನಂತರ ಬಾಣಲೆಗೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಅದನ್ನು ಎಣ್ಣೆ ಬಿಡುವವರೆಗೆ ಬೇಯಿಸಬೇಕಾಗಿರುತ್ತದೆ. ಈ ಮಿಶ್ರಣ ಎಣ್ಣೆ ಬಿಡುತ್ತಿದ್ದಂತೆ ಬಾಣಲೆಗೆ ನೀರನ್ನು ಸೇರಿಸಿ ಬೇಯಿಸಬೇಕು.
ಈಗ ಬಾಣಲೆಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಸೇರಿಸಿ. ಈಗ ಬಾಣಲೆಯಲ್ಲಿರುವ ಗ್ರೇವಿಗೆ ಉಪ್ಪು ಕಮ್ಮಿ ಆದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಬಾಣಲೆಯಲ್ಲಿರುವ ಮಿಶ್ರಣ ಬೆಂದು ಎಣ್ಣೆ ಬಿಟ್ಟ ನಂತರ ಬಾಣಲೆಗೆ ಪನ್ನೀರನ್ನು ಕಟ್ ಮಾಡಿ ಅದನ್ನು ಸೇರಿಸ್ಕೋಬೇಕು. ಪನ್ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಕಲಸಿ ಬಾಣಲೆಯನ್ನು ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು. ನೀವು ಇಷ್ಟು ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತದೆ. ಇದನ್ನು ರೈಸ್ ಜೊತೆ, ಚಪಾತಿ ಜೊತೆ ಹಾಗೂ ಗೀ ರೈಸ್ ಜೊತೆ ಸೇವಿಸಬಹುದು. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್.